ನೀವು ಮಾಡ್ತಿರೋ ವೀಡಿಯೋಸ್ಗೆ 100ಕ್ಕಿಂತ ಜಾಸ್ತಿ ವ್ಯೂ ಬರ್ತಿಲ್ಲ ಅಂದರೆ ಈ ಒಂದು ತಪ್ಪು ನೀವು ಮಾಡ್ತಿದ್ರ ಅದು ಯಾವುದಂತಂದರೆ ಹುಕ್ ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ 5ರಿಂದ 10 ಸೆಕೆಂಡ್ವರೆಗೂ ನೀವು ಏನು ಮಾತಾಡ್ತೀರಾ ಅನ್ನೋದೇ ಹುಕ್. ಓಕೆ, ಹೌದು ಹುಕ್. ನಾನು ಇವಾಗ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನೀವು ಈ ತಪ್ಪು ಮಾಡೋದಂದ್ರೆ ನಿಮಗೆ 100ಕ್ಕಿಂತ ಜಾಸ್ತಿ ವ್ಯೂಸ್ ಬರ್ತಿಲ್ಲ ಅಂದರೆ ಅದೇ ಹುಕ್. ಓಕೆ, ಹುಕ್ ಅಂದರೆ ಯಾವಾಗಲೂ ಯಾರಾದರೂ ವ್ಯೂವರ್ಸ್ ನಿಮ್ಮ ವಿಡಿಯೋನ ನೋಡ್ತಿದ್ರೆ ಅವರು ಸ್ಟಾಪ್ ಮಾಡಿಬಿಟ್ಟು ವಿತೌಟ್ ಸ್ಕ್ರೋಲಿಂದ ನಿಮ್ಮ ವಿಡಿಯೋನ ನೋಡಬೇಕು. ಓಕೆ, ಅದಕ್ಕೆ ಹುಕ್ ಚೆನ್ನಾಗಿರಬೇಕು. ಓಕೆ, ಫಸ್ಟ್ ಒನ್ ಬೋಲ್ಡ್ ಸ್ಟೇಟ್ಮೆಂಟ್. ಓಕೆ, ಇವಾಗ ಫಸ್ಟ್ ಎಲ್ಲ ನಾನು ಹೇಳಿದ್ನಲ್ಲ, ಈ ಒಂದು ತಪ್ಪು ಮಾಡೋದ್ರಿಂದ ನಿಮಗೆ 100ಕ್ಕಿಂತ ಜಾಸ್ತಿ ವ್ಯೂಸ್ ಬರ್ತಿಲ್ಲ ಅಂಥೇಳಿ. ಓಕೆ, ಆಮೇಲೆ ಎರಡನೇದು ಬಂದುಬಿಟ್ಟು ಕ್ವಶನ್ಸ್. ಓಕೆ, ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಕ್ವಶನ್ಸ್ ಕೇಳಿದ್ರೆ ಅದು ಇಂಟ್ರೆಸ್ಟಿಂಗ್ ಆಗಿದ್ದರೆ ಜನ ನಿಮ್ಮ ವಿಡಿಯೋನ ಸ್ಕ್ರೋಲ್ ಮಾಡ್ದೇ ವಿಡಿಯೋ ನೋಡ್ತಾರೆ. ಆಮೇಲೆ ನೀವು ಕೇಳೋ ಕ್ವಶನ್ಸ್ಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ. ಓಕೆ, ಈ ರೀತಿಯಾಗಿ ನೀವು ಒಂದು ವ್ಯೂವರ್ಸ್ನ ಎಂಗೇಜಿಂಗ್ ಆಗಿ ಇಡ್ಬೋದು. ಓಕೆ, ಥರ್ಡ್ ಒನ್ ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ನಿಮ್ಮ ವಿಡಿಯೋಸಲ್ಲಿ ಏನಾದರೂ ವ್ಯೂವರ್ಸ್ಗೆ ನೀವು ಅಡ್ರೆಸ್ ಮಾಡಿ ಏನಾದರೂ ಒಂದು ಸೊಲ್ಯೂಷನ್ ಕೊಟ್ಟಿದ್ರೆ ಖಂಡಿತವಾಗಿ ವ್ಯೂವರ್ಸ್ ಅದನ್ನ ನೋಡ್ತಾರೆ, ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಮಾನಿಟೈಸೇಷನ್ ಟಿಪ್ಸ್. ಈ ಒಂದು 3 ಸ್ಟೆಪ್ಸ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕಾಗಿ ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ವಿತೌಟ್ ಎನಿ ಪ್ರಾಬ್ಲಮ್ ಮಾನಿಟೈಸ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಏನಾದರೂ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಕಂಟೆಂಟ್ ಮಾಡಿದ್ರೆ ಆಟೋಮೆಟಿಕ್ ವ್ಯೂವರ್ಸ್ ನಿಮ್ಮ ವಿಡಿಯೋನ ನೋಡ್ತಾರೆ. ಓಕೆ, ಟೋಟಲಾಗಿ ಹೇಳ್ಬೇಕಂದ್ರೆ ವಿಡಿಯೋಸ್ಗೆ ಹುಕ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ?